ನಾಡಿಗೇರ ಕೃಷ್ಣರಾಯರು ಮತ್ತು ದಾಶರಥಿ ದೀಕ್ಷಿತರು ಬಂದು ಅತ್ಯಂತ ನಗುಮೊಗದಿಂದ ಈ ಸಂಘ ಒಳಿತಾಗಲಿ, ಶುಭವಾಗಲಿ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹಾರೈಸಿದರು. ಈ 10 ದಿನ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲರೂ ಮಾಡ್ತಿದ್ದಾರೆ. ಬೀದಿಗೆ 3 ಜನ ಗಣಪತಿ ಕೂರಿಸ್ತಾರೆ. ಹೌದು, ನಾವು ವಿದ್ಯಾಗಣಪತಿ ಸೇವೆ ಅಂಥೇಳಿ ಮಕ್ಕಳಿಗೆ ಫ್ರೀ ಪಾಠ ಮಾಡೋಣ ಅಂಥೇಳಿ ಒಂದು ಕ್ಲಾಸಸ್ ಶುರು ಮಾಡ್ತಾರೆ. ನಮ್ಮ ಬುಲ್ಟೆಂಬಲ್ ರಸ್ತೆಯಲ್ಲಿ ಸುಮಾರು ಒಂದು 100 ಕೋಟಿ ರೂಪಾಯಿ, 100-150 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 1 ಎಕರೆಯಷ್ಟು ಮಕ್ಕಳ ಆಟದ ಮೈದಾನವನ್ನು ಹೈಕೋರ್ಟಿನವರೆಗೆ ನಾವು ಹೋರಾಟ ಮಾಡಿ ಸಾರ್ವಜನಿಕ ಆಸ್ತಿಯಾಗಿ ಉಳಿಸಿದ್ವಿ. ನಾವು ಮೊದಲಿಗೆ ಅಂದ್ಕೊಂಡದ್ದು ಈ ಸಂಸ್ಥೆ ನಾವು ಫ್ರೀಯಾಗಿ ಪಾಠ ಹೇಳ್ಕೊಟ್ಟಿದೆ, ಋಣ ತೀರಿಸ್ಕೊಂಬೋಣ, 1 ವರ್ಷ ಬಂದು ಫ್ರೀ ಮಾಡಿ ಅಂತ. ಆಮೇಲೆ ಅರ್ಥ ಆಯಿತು, ಇದು ಈ ಸಂಘ ನನಗೆ ಫ್ರೀ ಮಾಡಿದ ಋಣ ಅಲ್ಲ, ಇದು ಸಮಾಜದ ಋಣ ಅಂತ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಧನಪಾಲ್ ಅಂತೇಳಿ. ಈಗ ನಾವು ಉದಯಭಾನು ಕಲಾ ಸಂಘದಲ್ಲಿದ್ದೀವಿ. ಇದು ಅನೇಕ ವಿದ್ವಾಂಸರುಗಳು ಅನೇಕ ಉಪನ್ಯಾಸಗಳು ಕೊಟ್ಟಿರೋ ಜಾಗ. ಬೆಂಗಳೂರಿಗೆ ಎಲ್ಲ ಕರ್ನಾಟಕದವರಿಗೆ ಅನೇಕ ಪುಸ್ತಕಗಳು ಇಲ್ಲಿ ಪ್ರಕಟ ಮಾಡಿದ್ದೀರಾ. ಮತ್ತು ಮುಖ್ಯವಾಗಿ ನನ್ನಂಥ ಇತಿಹಾಸ ಅಧ್ಯಯನ ವಿದ್ಯಾರ್ಥಿಗಳಿಗೆ ಈ ಬೆಂಗಳೂರು ದರ್ಶನ ಅನ್ನೋ 3 ಸಂಚಿಕೆಗಳು ಬಂದಿದೆ. ಇದು ನಮಗೆ ಒಂಥರ ಡಿಕ್ಷನರಿ ಇದ್ದಂಗೆ. ಇದರಿಂದ ಬೆಂಗಳೂರಲ್ಲಿ ತಿಳಿದೇ ಇರೋ ವಿಷಯಗಳೇ ಇಲ್ಲ. ಒಂದು ಇರುವೆಯಿಂದ ಆನೆವರೆಗೂ ಇದರಲ್ಲಿ ವಿಷಯ ಇದೆ. ಮತ್ತು ಸಾಹಿತ್ಯ ಆಗಲಿ, ಬೆಂಗಳೂರಿನ ಇತಿಹಾಸ ಆಗಲಿ, ಯಾವುದೇ ಒಂದು ವಿಷಯ ಇದರಲ್ಲಿ ಇಲ್ಲದೇ ಇರೋ ವಿಷಯನೇ ಇಲ್ಲ. ಈ ರೀತಿ ನಾನು ಅಧ್ಯಯನ ಮಾಡಿದ್ದೀನಿ. ಇದು ನನಗೆ ಭಾರಿ, ನನಗಲ್ಲ, ನನ್ನಂಥ ಅಧ್ಯಯನಕಾರರಿಗೆ ಇದು ಭಾರಿ ಅನುಕೂಲವಾದ ಡಿಕ್ಷನರಿ ಇದ್ದಂಗೆ. ತಾವು ಈ ಉದಯಭಾನು ಕಲಾ ಸಂಘದ ಬಗ್ಗೆ ಮತ್ತು ಇಲ್ಲಿನ ಪುಸ್ತಕಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಖಂಡಿತ ಸರ್. ಇದು 60ನೇ ವರ್ಷ ನಮ್ಮ ಉದಯಭಾನು ಕಲಾ ಸಂಘಕ್ಕೆ. ಈ 60 ಅನ್ನುವಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಪರ್ವಕಾಲ. ಹೌದು. ಒಂದು ಇಡೀ ಜೀವನದ 1 ಸಂವತ್ಸರ ಚಕ್ರಗಳನ್ನು ದಾಟಿ ಮತ್ತೆ ಹೊಸದಾಗಿ ಆ ಮನುಷ್ಯನಿಗೆ ಮದುವೆ ಆಗಿದ್ರೆ ಮತ್ತೆ 60ನೇ ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಮತ್ತೆ ಮದುವೆ ಮಾಡ್ತಾರೆ. ಅಂದರೆ ಒಬ್ಬ ಮನುಷ್ಯ ಒಂದು ಇಡೀ ಸಂವತ್ಸರ ಚಕ್ರವನ್ನು ಬದುಕ್ತಾ ಅನ್ನುವಂಥ ಪರಿಕಲ್ಪನೆ. ಅದು ಒಂದು ಘಟ್ಟ, ಅದೊಂದು ಕಾಲಘಟ್ಟ. ಇಂಥ ಕಾಲಘಟ್ಟದಲ್ಲಿ ಈ ಒಂದು ಸಂಸ್ಥೆಗೆ ಇದು ಬಹಳ ಸಣ್ಣ ಪ್ರಾಯ. ಯಾವುದೇ ಒಂದು ಚಲನಶೀಲವಾದಂಥ ಜೀವಂತವಾದ ಸಂಸ್ಥೆಗೆ 60 ವರ್ಷ ಬಹಳ ದೊಡ್ಡದೇನಲ್ಲ. ಆದರೆ ಈ 60 ವರ್ಷದಲ್ಲಿ ನಾವು ಸಾಧಿಸಿದ್ದು ಬಹಳಷ್ಟು, ಸಾಧಿಸಬೇಕಾದ್ದು ಇನ್ನೂ ಬಹಳಷ್ಟು ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಉತ್ಸಾಹಿ ಕಾರ್ಯಕರ್ತರು, ಸಂಘದ ಪದಾಧಿಕಾರಿಗಳು, ಸದಸ್ಯರು ತೊಡಕೊಂಡಿರೋದ್ರಿಂದ ನಾವು ಸಮಾಜಕ್ಕೆ ಒಂದು ಮಟ್ಟಿಗೆ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಈ 1965 ಜೂನ್, ಹೀಗೆ ಮಳೆಗಾಲ, ಈ 60 ವರ್ಷಗಳ ಹಿಂದಿನ ಮಳೆಗಾಲ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಶನಿವಾರದ ಸಂಜೆಯ ತಂಪು ಮಳೆಗಾಲದ ಹೊತ್ತಿನಲ್ಲಿ ನಾಡಿಗೇರ ಕೃಷ್ಣರಾಯರು ಮತ್ತು ದಾಶರಥಿ ದೀಕ್ಷಿತರು ಬಂದು ಅತ್ಯಂತ ನಗುಮೊಗದಿಂದ ಈ ಸಂಘ ಒಳಿತಾಗಲಿ, ಶುಭವಾಗಲಿ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹಾರೈಸಿದರು. ಇದು ಪ್ರಾರಂಭ ಆಗಿದ್ದು ನಮ್ಮ ವೆಂಕಟಪ್ಪನವರು HALನಲ್ಲಿ ತಮ್ಮ ಫ್ರೆಂಡ್ಗಳ ಜೊತೆಗೆ, ತಮ್ಮ ಕೊಲೀಗ್ಗಳ ಜೊತೆಗೆ ಟ್ರಾವೆಲ್ ಮಾಡ್ತಾ ಅಲ್ಲಿ ಬಸ್ನಲ್ಲಿ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿಯನ್ನು ಮಾಡ್ಕೊಂಡಿದ್ರು. ಆ ಸರ್ಕ್ಯುಲೇಟಿಂಗ್ ಲೈಬ್ರರಿ ವಾರ ಪೂರ್ತಿ ಎಲ್ಲ ಎಂಪ್ಲಾಯಿಗಳು ಒಂದೊಂದು ಪುಸ್ತಕವನ್ನು, ಮ್ಯಾಗ್ಝಿನ್ ಹಂಚ್ಕೊಳ್ತಿದ್ರು. ಕಡೆಯಲ್ಲಿ ಯಾರೋ ಒಬ್ಬರು ಸದಸ್ಯರು ತೊಗೊಂಡೋಗ್ತಿದ್ರು. ಹೀಗೆ ಉಳಿಯೋ ಮ್ಯಾಗ್ಝಿನ್ಗಳು ಎಲ್ಲೆಲ್ಲೋ ಕಸದ ಥರ ಬಿಸಾಕೋದು ಬೇಡ ಅನ್ನೋ ಕಾರಣಕ್ಕೆ ಅವರು ಇಲ್ಲಿ ನಮ್ಮ ಬಡಾವಣೆ ಜನಕ್ಕಾದರೂ ಉಪಯೋಗ ಆಗುತ್ತೆ, ಓದಲಿ, ಬದುಕೇ ಕಷ್ಟವಾಗಿದ್ದ ಕಾಲ, ಈ ನಮ್ಮ ಮ್ಯಾಗ್ಝಿನ್ಗಳು, ನ್ಯೂಸ್ ಪೇಪರ್ಗಳು ತರಿಸಿ ಓದ್ತಾರೆ ಅನ್ನುವಂಥದ್ದು ಸ್ವಲ್ಪ ದೂರದ ಮಾತೆ ಆಗಿದ್ದ ಕಾಲಘಟ್ಟದಲ್ಲಿ ಈ ಗವಿಪುರ ಗುಟ್ಟಳ್ಳಿ ಅಂತ ಒಂದು ಕುಗ್ರಾಮದಲ್ಲಿ ಒಂದು ಉಚಿತ ವಾಚನಾಲಯವನ್ನು ಮಾಡ್ತಾರೆ. ಅದಾದಮೇಲೆ ಒಂದಷ್ಟು ಪುಸ್ತಕಗಳನ್ನು ಜೋಡಿಸಿ ಸಾಹಿತಿ ನಿರಂಜನ ಅವರ ಕೈಯಲ್ಲಿ ಒಂದು ಸರಸ್ವತಿ ಭಂಡಾರವನ್ನು ಉದ್ಘಾಟನೆ ಮಾಡಿಸ್ತಾರೆ. ಹೀಗೆ ಸಾಹಿತ್ಯ ಸಂಸ್ಕೃತಿಯೇ ಗುರಿಯಾಗಿ ಇರುವಂತಹ ಒಂದಷ್ಟು ಸಮಾನ ಮನಸ್ಕ ಆಸಕ್ತರನ್ನು ಜೋಡಿಸಿಕೊಳ್ತಾರೆ. ವೆಂಕಟಪ್ಪನವರು, ನರಸಿಂಹ ಅವರು, HM ರಂಗನಾಥ್, TR ಸತ್ಯನಾರಾಯಣ, ಹೊನ್ನಗಿರಿ ಗೌಡ, ಲಕ್ಷ್ಮಣಗೌಡ, ಗುರುಪ್ರಸಾದ್, ಹನುಮಯ್ಯ, ಹೀಗೆ ಬಹಳಷ್ಟು ಜನ ಪ್ರಮುಖವಾಗಿ ನಿಂತ್ಕೊಳ್ತಾರೆ. ಅವ್ರ ಹಿಂದೆ ಒಂದು ಆಸಕ್ತರ ಗೆಳೆಯರ ತಂಡ ಸೇರಿಕೊಳ್ಳುತ್ತೆ. ಗೆಳೆಯರ ತಂಡ ಸೇರಿದ ಮೇಲೆ
ಮನೆಯೂ ಸಂಘವು ಎಲ್ಲವೂ ಒಂದೇ ಆಗಿ ಒಂದೊಂದು ವಾರ ಒಂದೊಂದು ಸದಸ್ಯರು ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಇಲ್ಲೇ ರೀಡಿಂಗ್ ರೂಮ್ನಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಇದೇ ನಾಟಕ ತಂಡವಾಗಿ ಬೇರೆ ಬೇರೆ ನಾಟಕ ಉತ್ಸವಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಹೀಗೆ ಒಂದು ರೀಡಿಂಗ್ ರೂಮ್ ಆಯಿತು, ಲೈಬ್ರರಿ ಆಯಿತು, ಒಂದು ನಾಟಕ ತಂಡವಾಯಿತು. ಈ ಹಾರುವ ಹಕ್ಕಿಗೆ ಎಲ್ಲಿ ಕೊನೆ ಅಂತಾರಲ್ಲ, ಹಾಗೆ ಇಲ್ಲಿ ಬರುವವರ ಉತ್ಸಾಹಕ್ಕೇನು ಮಿತಿ ಇರಲಿಲ್ಲ. ಹಾಗಾಗಿ ಬೆಳೀತಾ ಹೋಯಿತು. ಪ್ರತಿ ವರ್ಷ ಒಂದು ವಾರ 10 ದಿನಗಳ ಕಾಲ ಗಣೇಶೋತ್ಸವ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಬೆಂಗಳೂರಿನ ಪ್ರತಿಷ್ಠಿತ ಗಣೇಶೋತ್ಸವಗಳಲ್ಲಿ ಉದಯಭಾನು ಕಲಾ ಸಂಘದ ಉತ್ಸವವು ಒಂದು. ಸುಮಾರು ಒಂದು ವಾರ 10 ದಿನಗಳ ಕಾಲ ಉತ್ಸವ ನಡೀತಾ ಇತ್ತು. ಹೀಗೆ ನಡೀತಾ ಇರುವ ಹೊತ್ತಿನಲ್ಲಿ 1980ರ ವೇಳೆಗೆ ರಾಜ್ಯದ SSLC ವಿದ್ಯಾರ್ಥಿಗಳ ಫಲಿತಾಂಶ ಕಡಿಮೆ ಆಗಿದೆ ಅಂಥೇಳಿ ಆ ಫಲಿತಾಂಶಕ್ಕೆ ಏನಾದರೂ ಮಾಡಬೇಕಲ್ಲ ಅಂದಾಗ, ಈ 10 ದಿನ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲರೂ ಮಾಡ್ತಿದ್ದಾರೆ, ಬೀದಿಗೆ 3 ಜನ ಗಣಪತಿ ಕೂರಿಸ್ತಾರೆ, ನಾವು ವಿದ್ಯಾಗಣಪತಿ ಸೇವೆ ಅಂಥೇಳಿ ಮಕ್ಕಳಿಗೆ ಫ್ರೀ ಪಾಠ ಮಾಡೋಣ ಅಂಥೇಳಿ ಒಂದು ಕ್ಲಾಸಸ್ ಶುರು ಮಾಡ್ತಾರೆ. ಉಚಿತ ಪಾಠ ಪ್ರವಚನ ತರಗತಿಗಳು SSLC ಮತ್ತು PUC ಮಕ್ಕಳಿಗೆ ಫಲಿತಾಂಶ ಜಾಸ್ತಿ ಆಗಬೇಕು ಅಂತ 81ರಿಂದ ಸುಮಾರು 45 ವರ್ಷದಿಂದ ಕ್ಲಾಸ್ ಮಾಡ್ಕೊಂಡು ಬರ್ತಿದ್ದೀವಿ. ಈಗಾಗಲೇ ಸುಮಾರು 30-40 ಸಾವಿರ ಜನ ಮಕ್ಕಳು ಇಲ್ಲಿ ಕ್ಲಾಸಲ್ಲಿ ಇದು ತರಬೇತಿ ತಗೊಂಡು ಫಲಿತಾಂಶ ಕೊಟ್ಟಿದ್ದಾರೆ, ಒಳ್ಳೆ ಫಲಿತಾಂಶ ತಗೊಂಡಿದ್ದಾರೆ. ಹಿರಿಯ ಸಾಹಿತಿ ಆನಾ ಕೃಷ್ಣರಾಯರ ನೆನಪಿನಲ್ಲಿ ಇಂಟರ್ ಕಾಲೇಜ್ ಡಿಬೇಟ್ಗಳನ್ನು ಕಂಡಕ್ಟ್ ಮಾಡಿದ್ದೇವೆ. ಸಂಘಕ್ಕೆ 10 ವರ್ಷ ಆದಾಗ 10 ವರ್ಷದ ಒಂದು ಗುರುತನ್ನು ದಾಖಲಿಸಬೇಕು ಅನ್ನೋ ಆಸಕ್ತಿಗೆ ಮೂಡಿದ್ದು ಬೆಂಗಳೂರು ದರ್ಶನ. ಅವತ್ತಿದ್ದಿದ್ದು ಬೆಂಗಳೂರು ದರ್ಶನದ ಸೈಜ್ ಎಷ್ಟು ಅಂದರೆ 170 ಫುಟ್ ಬೆಂಗಳೂರು ದರ್ಶನ. ಅವ್ರು ಬೆಂಗಳೂರು ಇದ್ದಿದ್ದೇ ಅಷ್ಟು. ಈ ಗಾಳಿ ಆಂಜನೇಯ ದೇವಸ್ಥಾನಕ್ಕಿಂತ ಹಿಂದೆನೇ ಟೋಲ್ ಗೇಟಿಗೆ ಬೆಂಗಳೂರು ಸಿಟಿ ಮುಗಿದು ಹೋಗ್ತಾ ಇತ್ತು. ಹೌದು. ಆ ಥರದ ಬೆಂಗಳೂರನ್ನು ಕಟ್ಟಿಕೊಡಬೇಕು ಅನ್ನೋ ಆಸಕ್ತಿಯಿಂದ ಅವತ್ತು ಬೆಂಗಳೂರು ದರ್ಶನವನ್ನು ಮಾಡಿದ್ರು. 15ನೇ ವರ್ಷಕ್ಕೆ ನಮ್ಮದೇ ಬಡಾವಣೆ ಕೆಂಪೇಗೌಡ ನಗರ ಅಂತಾಗಿತ್ತು, ಗವಿಪುರ ಗೊಟ್ಟಹಳ್ಳಿಯಾಗ ಕೆಂಪೇಗೌಡ ನಗರ ದರ್ಶನ ಅಂತ ಮಾಡಿದರು. ಇದೆಲ್ಲ ಆಗಿ ಕಾಲಕ್ರಮೇಣ ಬೆಳೀತಾ ಬಂದ ಹಾಗೆ ಒಂದು 83ರಲ್ಲಿ MB ಸೀತಾರಾಮಯ್ಯನವ್ರನ್ನ ಗೌರವಿಸಿ ಒಂದು ಅಭಿನಂದನಾ ಗ್ರಂಥ ತಂದರು. ಅವರ ಸಂಶೋಧನಾತ್ಮಕ ಚಟುವಟಿಕೆಗಳನ್ನೆಲ್ಲ ಗುರುತಿಸುವಂಥ ಆಸ್ವಾದ ಅನ್ನೋ ಅಭಿನಂದನಾ ಗ್ರಂಥವನ್ನು ತಂದರು. ಇದಾಗುವ ಹೊತ್ತಿಗೆ ನಮ್ಮ 40ನೇ ವಾರ್ಷಿಕೋತ್ಸವದ ವೇಳೆಗೆ ಬೆಂಗಳೂರು ದರ್ಶನ ಬೆಂಗಳೂರು ಬೆಳೆದಿದೆ. 40ನೇ ವಾರ್ಷಿಕೋತ್ಸವಕ್ಕೆ ಯಾಕೆ ಬೆಂಗಳೂರನ್ನು ಮತ್ತೆ ದಾಖಲಿಸಬಾರ್ದು ಅಂದಾಗ ನಮ್ಮ ಉತ್ಸಾಹಕ್ಕೆ ಇಂಬು ಕೊಟ್ಟವರು ಶೇಷಗಿರಿರಾಯರು, ನಮ್ಮ MH ಕೃಷ್ಣಯ್ಯನವರು, ಡಾಕ್ಟರ್ ವಿಜಯ ಅವರು, ಸೂರ್ಯನಾಥ್ ಕಾಮತ್ರು. ಆ ಇಂಡೆಕ್ಸ್ ಮಾಡುವಾಗ ಕೇಳಿದ್ರು, ಏನು ಎನ್ಸೈಕ್ಲೋಪೀಡಿಯಾ ಮಾಡ್ತೀರೇನಪ್ಪ ಅಂತ ಕೇಳಿದರು. ಸರಿ, ಇದು ಕವರ್ ಆಗಬೇಕು, ಅದು ಕವರ್ ಆಗಬೇಕು ಅಂತ. ಬಟ್ ಭಾಳ ಶ್ರದ್ಧೆಯಿಂದ, ಎಷ್ಟು ಶ್ರದ್ಧೆಯಿಂದ ಮಾಡಿದ್ರು ಅಂದರೆ ನಾವು ಆ ಪುಸ್ತಕವನ್ನು ನೋಡೋದು ಗೊತ್ತಾಗುತ್ತೆ. ಹೌದು ಸರ್, 2,500 ಪುಟಗಳ ಪುಸ್ತಕ ಅದು. ಹೌದು, ಬೆಂಗಳೂರು ಸಮಗ್ರವಾಗಿ ಕವರ್ ಸಮಗ್ರವಾಗಿದೆ. ಆ ಹೊತ್ತಿನಲ್ಲಿ ನಾವು ಮೆಟ್ರೋ ಬರುತ್ತೆ, ಮತ್ತೊಂದು ಮೆಗಾ ಸಿಟಿ ಪ್ರಾಜೆಕ್ಟ್ಗಳು ಇನ್ನೊಂದಷ್ಟು ಬರ್ತವೆ ಅಂತೆಲ್ಲ ಹಾಕಿದ್ವಿ. 50ನೇ ವರ್ಷ ಆಗುವ ಹೊತ್ತಿಗೆ ಅದು ಎಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂತಂದರೆ, ಬೆಂಗಳೂರನ್ನ ಇಷ್ಟೇ ಮಾಡಿದರೆ ನಾವು ಎಲ್ಲೋ ಒಂದು ಕಡೆ ಔಟ್ಡೇಟ್ ಆಗಿಬಿಡ್ತೀವಿ ಅನ್ನೋ ಕಾರಣಕ್ಕೆ 40ನೇ ವಾರ್ಷಿಕೋತ್ಸವದ ಪ್ರಕಟಣೆಯನ್ನು 50 ಆಗುವ ಹೊತ್ತಿಗೆ ನಾವು ರಿವೈಸ್ ಮಾಡಿದ್ವಿ. ರಿವೈಸ್ ಮಾಡಿದ್ದು ಎಷ್ಟು ಅಂದರೆ 2,000 ಪುಟಗಳ ಗ್ರಂಥ ಸುಮಾರು 3,500 ಪುಟಗಳಿಗೆ ಏರಿತು. ಇದರಲ್ಲಿ ಸರ್ಕಾರದ ಅಧಿಕೃತ ದಾಖಲೆಗಳಿಂದ ಪಡೆದಿರುವಂಥ ಅಂಕಿಅಂಶಗಳನ್ನು ಹಾಕಿದೆ. ಸುಮಾರು 7,000 ಚಿತ್ರಗಳಿವೆ, 3,500 ಪುಟ ಇದೆ. 3 ಸಂಪುಟಗಳಲ್ಲಿ ಬೆಂಗಳೂರನ್ನು ಸಮಗ್ರವಾಗಿ ಕಟ್ಟಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅನಂತಕುಮಾರ್ ಇದರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾ ಹೇಳಿದರು, ಈ ಪುಸ್ತಕ ಜಗತ್ತಿನ ಯಾವುದೇ ನಗರದ ಬಗ್ಗೆ ಇಷ್ಟು ಸಮಗ್ರವಾಗಿರುವಂಥ ಒಂದು ಪುಸ್ತಕ ನಾನಂತೂ ಕಂಡಿಲ್ಲ, ಇದು ಬೆಂಗಳೂರಿಗೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದರು. ಖಂಡಿತ ಸರ್, ಅದು ಒಪ್ಪಬೇಕಾಗಿರೋ ಸಾರ್ಥಕ ಭಾವವನ್ನು ಮೂಡಿಸುವ ಕೆಲಸದ ಭಾಗವಾಗಿ ಉದಯಭಾನು ಕಲಾ ಸಂಘ ಇತ್ತು ಮತ್ತು ಸಮಾಜಕ್ಕೆ ಇದನ್ನು ಸಮರ್ಪಿಸೋಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನುವಂಥದ್ದು ನಮಗೆ ತೃಪ್ತಿ ಕೊಟ್ಟ ಕಾರ್ಯಗಳಲ್ಲಿ ಒಂದು. ಖಂಡಿತ ಸರ್. ಈ ಥರದ ಕೆಲಸಗಳು ಹಲವಿವೆ. ನಮ್ಮ ಬುಲ್ಟೆಂಪಲ್ ರಸ್ತೆಯಲ್ಲಿ ಸುಮಾರು ಒಂದು 100 ಕೋಟಿ ರೂಪಾಯಿ, 100-150 ಕೋಟಿ ರೂಪಾಯಿ ಬೆಲೆ ಬಾಳುವಂಥ 1 ಎಕರೆಯಷ್ಟು ಮಕ್ಕಳ ಆಟದ ಮೈದಾನವನ್ನು ಹೈಕೋರ್ಟಿನವರೆಗೆ ನಾವು ಹೋರಾಟ ಮಾಡಿ ಸಾರ್ವಜನಿಕ ಆಸ್ತಿಯಾಗಿ ಉಳಿಸಿದ್ವಿ. ಅದರಲ್ಲಿ ನಮ್ಮ ಹೋರಾಟ ಮಾಡಿದವರು ಯಾರ ಮನೆ ಮಕ್ಕಳು ಅಲ್ಲಿ ಆಟ ಆಡ್ತಿಲ್ಲ, ಆದರೆ ಬಡಾವಣೆಗೆ ಇವತ್ತೊಂದು ಲಂಚ್ ಸ್ಪೇಸ್ ಆಗಿ ಆಟದ ಮೈದಾನವಾಗಿ ಉಳ್ಕೊಂಡಿದೆ. ಹೌದು. ಆ 150 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮೈದಾನವನ್ನು ಇವತ್ತಿಗೂ ಸಾರ್ವಜನಿಕ ಆಸ್ತಿಯಾಗಿ ಉಳಿಸಿದ್ದು ನಮ್ಮ ಸಾರ್ವಜನಿಕ ಹೋರಾಟಗಳಲ್ಲಿ ಒಂದು. ಸರಿ. ಈ ಹೆಲ್ತ್ ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ. 1970ರ ಹೊತ್ತಿಗೆ ಈ ಮಕ್ಕಳಿಗೆ ಪೌಷ್ಟಿಕತೆಯ ಜಾಗೃತಿ ಮೂಡಿಸಬೇಕು ಅಂಥೇಳಿ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವ್ರ ಹತ್ರ ಒಂದು ಶಿಶು ಪ್ರದರ್ಶನ ಸ್ಪರ್ಧೆ ಮಾಡಿಸಿ
ಮ್ಯಾಲ್ನ್ಯೂಟ್ರಿಷನ್ ಬಗ್ಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಬೆಂಗಳೂರು ನಗರಸಭೆ ಜೊತೆಗೆ ಕಾರ್ಯಕ್ರಮ ಮಾಡಿದ್ವಿ. 91ರಿಂದ ಒಂದು ಕ್ಲಿನಿಕ್ ಮಾಡಿದ್ದೀವಿ. ಪ್ರತಿ ತಿಂಗಳ 2 ಮತ್ತು 4ನೇ ಭಾನುವಾರ ಇಲ್ಲಿ ಒಂದು ಐ ಕ್ಯಾಂಪ್ ನಡೆಯುತ್ತೆ. ಸುಮಾರು ಇದುವರೆಗೆ ಪ್ರತಿ ಶಿಬಿರದಲ್ಲಿ ಒಂದು 150 ಜನರ ಥರ ಒಂದು 20-25 ಸಾವಿರ ಜನ ಭಾಗವಹಿಸಿದ್ದಾರೆ. ಒಂದು 15,000 ಜನರಿಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಫ್ರೀ ಮಾಡ್ತಿದ್ದೇವೆ. ಸರಿ ಸರ್. ಒಂದು ಆಪ್ರೇಷನ್ಗೆ ಇವತ್ತೊಂದು 45,000 ಆಗುತ್ತೆ ಅಂದರೆ 15,000 ಆಪ್ರೇಷನ್ಗಳಾಗಿದ್ದಾವೆ ಅಂದರೆ ನೀವು ಅದರ ಸಾಮಾಜಿಕವಾದ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಹೌದು. ಇಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸ್ ತರಬೇತಿಯನ್ನು ಕೊಡ್ತೇವೆ, ಭರತನಾಟ್ಯದ ತರಬೇತಿಯನ್ನು ಕೊಡ್ತೇವೆ, ಸುಗಮ ಸಂಗೀತ, ಚಿತ್ರಕಲೆಯ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಕಳಿಗೆ ವಿಶೇಷವಾಗಿ ವರ್ಷದಲ್ಲಿ 6 ತಿಂಗಳು ಟೈಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಇದುವರೆಗೆ ಸುಮಾರು ಒಂದು ಟೈಲರಿಂಗ್ ತರಬೇತಿಯನ್ನು ಕೊಡಿಸಿ ದಾನಿಗಳ ನೆರವಿನಿಂದ ಒಂದು 100 ಜನಕ್ಕೆ ಹೊಲಿಗೆ ಯಂತ್ರವನ್ನು ಕೊಡಿಸಿದ್ದೇವೆ. ಸುಮಾರು ಒಂದು 20 ಜನ ಟೈಲರಿಂಗನ್ನು ವೃತ್ತಿಯಾಗಿ ತಗೊಂಡು ಜೀವನ ನಡೆಸಿದ್ದಾರೆ ಅನ್ನೋದು. ಹೌದು, ಜೀವನ ಕಂಡುಕೊಂಡಿರ್ತಾರೆ. ಹೌದು, ಅವರು ಅದಕ್ಕೆ ಒಂದು ಕುಟುಂಬಕ್ಕೆ ಬಲವಾದರು, ಜೀವನ ನಡೆಸಿದ್ರು ಅನ್ನೋದಿದೆಯಲ್ಲ, ಅದೊಂದು ಸಾರ್ಥಕತೆ. ಹೌದು. ನಮ್ಮಲ್ಲೊಂದು 25,000 ಪುಸ್ತಕಗಳ ಲೈಬ್ರರಿ ಇದೆ. ಇವತ್ತು ನಮ್ಮ ರಜತ ಮಹೋತ್ಸವ ಭವನ, ಸುವರ್ಣ ಮಹೋತ್ಸವ ಭವನ ಅಂಥೇಳಿ ಸಭಾಂಗಣಗಳನ್ನು ಕಟ್ಟಿದ್ದೇವೆ. ಅದನ್ನು ಇವತ್ತಿರೋ ಚಟುವಟಿಕೆಗಳ ವಿಸ್ತರಣೆಗೆ ನಮಗೆ ಜಾಗದ ತೊಡಕಾಗಿದೆ. ಜಾಗವನ್ನು ಇನ್ನೊಂದು ಸ್ವಲ್ಪ ವಿಸ್ತರಣೆ ಮಾಡಿ ವಜ್ರ ಮಹೋತ್ಸವ ಭವನ ಸಭಾಂಗಣ ಕಟ್ಟಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ಮಾಡ್ತಾ ಹೋದಷ್ಟು ಈಗ ಶಿಕ್ಷಣದಲ್ಲಿರಬಹುದು, ಆರೋಗ್ಯದಲ್ಲಿರಬಹುದು, ಸಾಹಿತ್ಯದಲ್ಲಿರಬಹುದು, ಕಲೆಯಲ್ಲಿರಬಹುದು, ಇದರ ಪ್ರತಿ ಕ್ಷೇತ್ರದಲ್ಲೂ ಜನ ಗುರುತಿಸಬೇಕಾದಂಥ ಕೆಲಸವನ್ನು ಸಂಘ ಮಾಡಿದೆ. ಈ 2005ರಲ್ಲಿ ಈ ಸಂಘದ ಸಾಮಾಜಿಕ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತೆ. ಅಭಿನಂದನೆಗಳು ಸರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಮಕ್ಕಳ ಆಟದ ಮೈದಾನಕ್ಕೆ ಉದಯಭಾನು ಕಲಾ ಸಂಘ ಆಟದ ಮೈದಾನ ಅಂತ ಹೆಸರಿಟ್ಟಿದೆ. ಸಮಾಜ ಸಂಘದ ಚಟುವಟಿಕೆಗಳನ್ನು ಗುರುತಿಸ್ತಾ ಇದೆ. ಈ ಥರದ ಗುರುತಿಸುವಿಕೆಗಳು ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುತ್ತೆ. ನಮ್ಮೆಲ್ಲ ಹಿರಿಯರು ಬಹಳ ನಿಸ್ಪೃಹವಾಗಿ ಸುಮಾರು 6 ದಶಕಗಳ ಕಾಲ ಕಟ್ಟಿದ್ದಾರೆ. ನಮ್ಮಂಥ ಯುವಕರನ್ನ, ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ. ನಮಗೆ ಅದೊಂದು ಈ ಪರಂಪರೆ ಏನಿದೆ ಅದನ್ನು ಇಷ್ಟೇ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಏರಿಸಿ ಈ 60ರ ದಶಕದಲ್ಲಿ, 60ರ ಪ್ರಾಯದಲ್ಲಿ ಈ ಸಂಘವನ್ನು ಇನ್ನಷ್ಟು ಬಲಿಷ್ಠವಾಗಿ, ಪುಷ್ಟವಾಗಿ ನಡೆಸಬೇಕಿದೆ. ಈ ಸಮಾಜದ ಆಸಕ್ತರು, ಉಳ್ಳವರು, ಸಂಪನ್ಮೂಲ ವ್ಯಕ್ತಿಗಳು ಇದ್ರ ಜೊತೆಗೂಡಿದ್ರೆ ಇನ್ನಷ್ಟು ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ. ನಾನು ಈ ಸಂಘದ SSLC ಉಚಿತ ಉಪನ್ಯಾಸ ತರಗತಿಗಳಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ, ಇದೇ ಸಂಘದ ಕಾರ್ಯಕರ್ತನಾಗಿ, ಸದಸ್ಯನಾಗಿ, ಇವತ್ತು ಕಾರ್ಯದರ್ಶಿಯಾಗಿ ಇಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ನಾನು ಮೊದಲಿಗೆ ಅಂದ್ಕೊಂಡದ್ದು ಈ ಸಂಸ್ಥೆ ನಾವು ಫ್ರೀಯಾಗಿ ಪಾಠ ಹೇಳ್ಕೊಟ್ಟಿದೆ, ಋಣ ತೀರಿಸ್ಕೊಂಬೋಣ, 1 ವರ್ಷ ಬಂದು ಫ್ರೀ ಮಾಡಿ ಅಂತ. ಆಮೇಲೆ ಅರ್ಥ ಆಯಿತು ಇದು ಈ ಸಂಘ ನನಗೆ ಫ್ರೀ ಮಾಡಿದ ಋಣ ಅಲ್ಲ, ಇದು ಸಮಾಜದ ಋಣ ಅಂತ. ಆ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡ್ತಾಯಿದ್ದೇವೆ. ಅದನ್ನು ಬೆಳೆಸಿದಂಥವರು ನಮ್ಮ ಹಿರಿಯರು ಇಲ್ಲಿ ಅವರು. ನಾನು ವೈಯಕ್ತಿಕವಾಗಿ ನನ್ನದೇ ಒಂದು ಪ್ರಕಾಶನ ಸಂಸ್ಥೆ ಇದೆ, ನನ್ನದೇ ಒಂದು ವೃತ್ತಿಪರ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಸುಮಾರು ಕಳೆದ 1 ದಶಕಗಳ ಹಿಂದೆ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಸೆಕ್ರೆಟರಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ಹಿರಿಯರ ಜೊತೆಗೂಡಿ ನಮ್ಮದೊಂದು ತಂಡ ಭಾಳ ಸಕ್ರಿಯವಾಗಿ, ಭಾಳ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು, ಈ ಸಾಮಾನ್ಯಕ್ಕೆ ಇದೆಲ್ಲ ಸಾಧಿಸೋಕ್ಕೆ ಸಾಧ್ಯನಾ ಅಂತ ಜನ ನಗುವಷ್ಟು ದೊಡ್ಡ ಕನಸುಗಳನ್ನು ವಜ್ರ ಮಹೋತ್ಸವದ ನೆಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಹೇಳಿಲ್ಲ ಸರ್, ಸಾಧಿಸ್ತೇವೆ. ತಮ್ಮ ಹೆಸರು? ರಾಧಾಕೃಷ್ಣ ಕೌಂಡಿನ್ಯ ಅಂತ. ಧನ್ಯವಾದಗಳು ಸರ್. ಉದಯಭಾನು ಕಲಾ ಸಂಘದ ವಿಷಯಗಳು ಅನೇಕ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಇಲ್ಲಿ ಅಧ್ಯಯನಕ್ಕಾಗಲಿ, ಇತಿಹಾಸ ತಿಳ್ಕೊಳೋಕ್ಕಾಗಲಿ ಅನೇಕ ಸಾಮಗ್ರಿಗಳು ಇಲ್ಲಿ ನಾನು ನೋಡಿದ್ದೀನಿ. ಈ ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಈ ಉದಯಭಾನು ಅನೇಕ ಹೆಜ್ಜೆಗಳಲ್ಲಿ ಉದಯಭಾನು ಕಲಾ ಸಂಘದ ಒಂದು ಹೆಜ್ಜೆ ಅಂತೇಳಿ ನಾವು ಪರಿಗಣಿಸ್ತೇವೆ. ಇಷ್ಟೊತ್ತು ಅನೇಕ ವಿಷಯಗಳು ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.